ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರಿಗೂ ಶುಭೋದಯ, ಶುಭ ಶುಕ್ರವಾರ. ಇವತ್ತು ಫಸ್ಟ್ನೇ ಶುಕ್ರವಾರ, ಆಷಾಢ ಶುಕ್ರವಾರ. ಎಲ್ಲರಿಗೂ ಒಳ್ಳೇದು ಮಾಡಲಿ. ನೋಡಿ, ನಮ್ಮನೇಲೆಲ್ಲ ಆಲೆ ಪೂಜೆ ಆಗಿದೆ. ನನ್ನ ಮಗಳೇ ಮಾಡಿಬಿಟ್ಟು ಹೋದ್ಲು. ಪಾಪ ಸ್ಕೂಲ್ಗೆ ಹೋಗೋ ಅಷ್ಟರಲ್ಲಿ ಮಾಡಿಬಿಟ್ಟು ಹೋಗಿದ್ದಾಳೆ. ಇದನ್ನೇನಕ್ಕೆ ಇಟ್ಟಿದ್ದೀನಿ ಅಂದರೆ, ಸ್ವಲ್ಪ ಬಾಗಿಲು ಕಟ್ಟೋಣ ಅಂದ್ಬಿಟ್ಟು ನಮ್ಮ ಪಾಟಲ್ಲಿ ನಾನು ಬೆಳೆಸಿದ್ದೆ. ಅದಕ್ಕೆ ಸ್ವಲ್ಪ ತೆಗೆದ್ಬಿಟ್ಟು ಬಾಗಿಲು ಕಟ್ಟೋಣ ಅಂತ ಅಂದ್ಬಿಟ್ಟು ಪೂಜೆ ಮಾಡಿದ್ದೀನಿ. ಶುಕ್ರವಾರ ಅಂದ್ಬಿಟ್ಟು ಕಟ್ಟಬೇಕು. ಆಮೇಲೆ ಸಂಜೆ ಕಟ್ತೀನಿ, ಟೈಮ್ ಆಗಿ ಡ್ಯೂಟಿಗೆ. ಇವತ್ತು ಏನು ಆಷಾಢ ಶುಕ್ರವಾರ ಸ್ಪೆಷಲ್ ಏನಂದರೆ, ತುಂಬ ಹೆಣ್ಣು ದೇವರುಗಳು, ಎಲ್ಲ ಹೆಣ್ಣು ದೇವರುಗಳು ತುಂಬ ಶಕ್ತಿ ಇರುತ್ತೆ. ಈ ಟೈಮಲ್ಲಿ ದೇವ್ರುಗಳಿಗೆ ಏನಾರು ಅರ್ಕೆ ಮಾಡ್ಕೊಂಡ್ರೆ ಬೇಗ ಈಡೇರುತ್ತೆ. ಮತ್ತು ನಿಂಬೆಹಣ್ಣು ದೀಪ ಹಚ್ಚೋ ದೇವ್ರಿಗೆ ನಿಂಬೆಹಣ್ಣು ದೀಪ ಹಚ್ಬೋದು. ಬೆಲ್ಲದಾರತಿ ಮಾಡೋ ದೇವ್ರುಗಳಿಗೆ ಬೆಲ್ಲದಾರತಿ ಮಾಡ್ಬೋದು. ಅದಕ್ಕೆ ಇವತ್ತು ನಮ್ಮ ಮನೆ ಹತ್ರನೇ ಒಂದು ಕಾಳಿಕಾಂಬ ಟೆಂಪಲ್ ಇದೆ. ಅಲ್ಲಿಗೆ ಹೋಗಿ ನಾನು ಮಂಗಳವಾರ ಶುಕ್ರವಾರ ಆಷಾಢ ಮುಗಿಯೋಷ್ಟರಲ್ಲಿ ತುಪ್ಪದ ದೀಪ, ನಿಂಬೆಹಣ್ಣು ತುಪ್ಪದ ದೀಪ ಬೆಳಗೋಣ ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ದೀನಿ. ಅದಕ್ಕೆ ಇವಾಗ ದೇವಸ್ಥಾನಕ್ಕೆ ಹೋಗಬೇಕು. ದೇವಸ್ಥಾನಕ್ಕೆ ಹೋಗಿ ತುಪ್ಪದ ದೀಪ ಬೆಳಗ್ಬಿಟ್ಟು ಆಮೇಲೆ ನಾನು ಕೆಲಸಕ್ಕೆ ಹೋಗಬೇಕು ಫ್ರೆಂಡ್. ಓಕೆನಾ? ಎಲ್ಲರೂ ಟಿಫನ್ ಆಯಿತಾ? ನಂದೇನು ಟಿಫನ್ ಆಗಿಲ್ಲ. ದೇವಸ್ಥಾನಕ್ಕೆ ಹೋಗಿ ಪೂಜೆ ಮುಗಿಸ್ಕೊಂಡು ಆಮೇಲೆ ಪ್ಯಾಕ್ನಲ್ಲೇ ಟಿಫನ್ ಮಾಡ್ತೀನಿ. ಟಿಫನ್ ಮಾಡ್ಬಿಟ್ಟು ಹೋಗ್ಬಾರ್ದಲ್ವ ದೇವಸ್ಥಾನಕ್ಕೆ, ಅದಕ್ಕೋಸ್ಕರ. ಎಷ್ಟು ಚೆನ್ನಾಗಿದೆಯಲ್ಲ ನೋಡಿ, ಚೆನ್ನಾಗಿ ನನ್ನ ಮಗಳು ಪೂಜೆ ಮಾಡ್ಬಿಟ್ಟು ಹೂವೆಲ್ಲ ಹಾಕಿ. ಓಕೆ ಫ್ರೆಂಡ್, ದೇವಸ್ಥಾನದಲ್ಲಿ ಹೋಗಿ ಸಿಗ್ತೀನಿ. ಓಕೆನಾ? ಬಾಯ್. ಟೈಮ್ ಆಯಿತು ನೋಡಿ, ಅಲ್ಲಿ 9 ಗಂಟೆ ಆಯಿತಾ ಬಂತು. ದೇವಸ್ಥಾನಕ್ಕೆ ಹೋಗಿ ಪೂಜೆ ಮುಗಿಸ್ಕೊಂಡು ಹೋಗೋಷ್ಟರಲ್ಲಿ 10 ಗಂಟೆ ಆಗುತ್ತೆ ಇವತ್ತು. ಓಕೆ ಫ್ರೆಂಡ್, ಬಾಯ್. ದೇವಸ್ಥಾನದಲ್ಲಿ ಹೋಗಿ ಸಿಗ್ತೀನಿ. ಎಲ್ಲ ಎತ್ಕೊಂಡು ಹೋಗೋಷ್ಟರಲ್ಲಿ ಆಗೋಗುತ್ತೆ ಫ್ರೆಂಡ್. ನೋಡಿ, ಆಮೇಲೆ ಪೂಜೆ ಸಾಮಾನೆಲ್ಲ ತೊಗೊಂಡು ನಿಂಬೆಹಣ್ಣು ದೀಪ ಹಚ್ಚೋಕ್ಕೆಲ್ಲ ಬೇಕಲ್ಲ, ತಟ್ಟೆ, ನಿಂಬೆಹಣ್ಣು, ತುಪ್ಪ, ಬತ್ತಿ ಎಲ್ಲ ತೊಗೊಂಡು ಹೊರಟೆ. ಆಮೇಲೆ ದೇವಸ್ಥಾನಕ್ಕೆ ನೋಡಿ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಫಸ್ಟ್ ಏನು ಮಾಡಬೇಕು ಅಂದರೆ ಗೊತ್ತಿರುತ್ತೆ, ಕೆಲವ್ರಿಗೆ ಗೊತ್ತಿಲ್ಲದಿರೋರಿಗೆ ಹೇಳ್ತೀನಿ. ಫಸ್ಟು ತಟ್ಟೆಗೆ ಅರ್ಶಿನ ಕುಂಕುಮ ಇಟ್ಕೊಂಡು ನಾವು ಬೇಡ್ಕೋಬೇಕು, ನಮಗೇನು ಹಾಕಬೇಕು ಅಂತ ದೇವ್ರನ್ನ ನೆನೆಸ್ಕೊಂಡು ಬೇಡ್ಕೊಂಡು. ಆಮೇಲೆ ಅದಕ್ಕೆ 3 ಬೊಕ್ಸೆ ಅಕ್ಕಿ ಹಾಕಬೇಕು. ಸುಮ್ಮನೆ ನಮಗೆ ಎಷ್ಟು ಇಷ್ಟ ಬರುತ್ತೆ ಹಂಗೆ ಹಾಕೋದಲ್ಲ. 3 ಬೊಕ್ಸೆ 3 ಸಲ ಹಾಕಬೇಕು. ಹಾಕ್ಬಿಟ್ಟು ಕೆಲವರು ಪ್ರತಿ ವಾರ 9 ಹಚ್ಚುತ್ತಾರೆ. ನಾನು ಆ ಥರ ಹಚ್ಚಿಲ್ಲ. ಒಂದು ದಿನಕ್ಕೆ 1 ನಿಂಬೆಹಣ್ಣು, 2 ದಿನಕ್ಕೆ 2 ನಿಂಬೆಹಣ್ಣು, ಆ ಥರ ನಿಂಬೆಹಣ್ಣು ಹೆಚ್ಚಿಸ್ಕೊಂಡು ಹೋಗೋ ಥರ ಹಚ್ಚಿದ್ದೆ. ಇದು ಫಸ್ಟ್ನೇ ದಿವಸ ಅಲ್ವಾ, ಅದಕ್ಕೆ 1 ನಿಂಬೆಹಣ್ಣು ಲೆಕ್ಕದಲ್ಲಿ ಹಚ್ಚಿದ್ದೆ. ನಿಂಬೆಹಣ್ಣು ಕುಯ್ದುಬಿಟ್ಟು ರಸಲ ಹಿಂಡ್ಕೊಂಡು ನಿಂಬೆಹಣ್ಣು ರಸಲ ಹಿಂಡ್ಕೊಂಡು ನೋಡಿ. ಆಮೇಲೆ ತುಪ್ಪದ ಬತ್ತಿ, ಅದನ್ನು ಅಷ್ಟೇ ಒಂದೊಂದು ಹಾಕ್ಬಾರ್ದು, 2 ಹಾಕಬೇಕು ತುಪ್ಪದ ಬತ್ತಿ. ಕೆಲವ್ರು ನನ್ನಲ್ಲೊಬ್ಬರು ಪಕ್ಕದಲ್ಲಿ ಒಬ್ಬರು ಮಾಡ್ತಾಯಿದ್ರು, ಒಂದಿಬ್ಬರು ಅದೇ ನೋಡಿದೆ ನಾನು. ಆ ನಿಂಬೆಹಣ್ಣು ರಸನ ಬಾಕ್ಸ್ಗೆ ಹಿಂಡ್ಕೊಂಡು ಮನೆಗೆ ತೊಗೊಂಡೋಗೋ ಥರ ಇದು ಪ್ಲ್ಯಾನ್ ಮಾಡಿದರು. ಆ ಥರ ಮಾಡಬಾರ್ದು ದೇವಸ್ಥಾನಗಳಲ್ಲಿ. ನಿಂಬೆಹಣ್ಣು ರಸ ನಾವು ಹಿಂಡಿದ್ನ ಮನೆಗೆ ತೊಗೊಂಡೋಗಿ ನಾವು ಅದನ್ನು ಯೂಸ್ ಮಾಡಬಾರ್ದು. ದೇವಸ್ಥಾನದಲ್ಲಿ ಅದನ್ನು ಬಿಟ್ಬಿಡ್ಬೇಕು. ಆ ಥರ ಮಾಡೋದು ತಪ್ಪು. ನನಗೆ ಗೊತ್ತಿರೋದನ್ನ ನಾನು ಹೇಳ್ತಾಯಿದ್ದೀನಿ, ಆಯಿತಾ? ದಯವಿಟ್ಟು ನೆಕ್ಸ್ಟ್ ಯಾರು ಆ ಥರ ಮಾಡ್ತೀರ, ಆ ಥರ ಮಾಡೋಕ್ಕೆ ಹೋಗಬೇಡಿ. ನಾನು ಅವ್ರಿಗೇನು ಹೇಳೋಕ್ಕೆ ಹೋಗಲಿಲ್ಲ. ಕೆಲವ್ರು ತೊಗೋತಾರೆ, ಕೆಲವ್ರು ತೊಗೊಳ್ಳಲ್ಲ. ಯಾಕೆ ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟೆ ನಾನು. ಬಿಡು ಅಂತ ಅಂದ್ಬಿಟ್ಟು ನೋಡಿ, ಎಲ್ಲ ಎಷ್ಟು ಚೆನ್ನಾಗಿ ಹೂವೆಲ್ಲ ಇಕ್ಕಿ, ಅರ್ಶಿನ ಕುಂಕುಮ ಎಲ್ಲ ಇಕ್ಕಿ ಎಲ್ಲ ದೀಪ ಎಲ್ಲ ರೆಡಿ ಮಾಡಿದೆ. ಆಮೇಲೆ ಈ ಥರ ಬ್ಯೂಟಿಫುಲ್ಲಾಗಿ ಸಗದಾಗಿ ಕಾಣಿಸ್ತಾಯಿತ್ತು. ಈ ದೇವ್ರಿಗೆ ಎಷ್ಟು ಶಕ್ತಿ ಇದೆ ಅಂದರೆ ನಿಜವಾಗ್ಲೂ ಅಷ್ಟು ಶಕ್ತಿ ಇದೆ. ಸೌಮ್ಯ ಕಾಳಿಕಾ ದೇವಿ ಅಂತ ಅಂದ್ಬಿಟ್ಟು ಈ ದೇವ್ರ ಹೆಸರು. ನಾವೇನೇ ಅಂದ್ಕೊಂಡು ನಿಂಬೆಹಣ್ಣು ದೀಪ ಹಚ್ಚಿದ್ರೆ 2ನೇ ವಾರ 3ನೇ ವಾರದಲ್ಲೇ ನಮ್ಗೆ ರಿಸಲ್ಟ್ ಗೊತ್ತಾಗ್ಬಿಡುತ್ತೆ. ಅಷ್ಟು ಶಕ್ತಿ ಇದೆ ಈ ತಾಯಿಗೆ. ನಾನು ಜಾಸ್ತಿ ನನಗೇನೇ ಕಷ್ಟ, ನೋವು, ದುಃಖ, ಏನೇ ಒಂದು ಕೆಲಸ ಆಗಬೇಕಂದ್ರೆ ಈ ದೇವ್ರನ್ನೇ ನಾನು ನಂಬಿ ದೀಪ ಹಚ್ಚೋದು. 2 ವಾರ 3 ವಾರದಲ್ಲೆಲ್ಲ ನಂಗೆ ಸಕ್ಸಸ್ ಆಗಿದೆ. ನೋಡಿ ಎಷ್ಟು ಅಂದವಾಗಿ, ಎಷ್ಟು ಮುದ್ದಾಗಿ ಕಾಣ್ತಾ ಇದ್ದಾರೆ ಅಮ್ಮ. ಇದಾಗಿತ್ತು ಫ್ರೆಂಡ್ ಅದೊಂದು ಪುಟ್ಟು ಮಿನಿ ವ್ಲಾಗು. ಆ ತಾಯಿ ಸೌಮ್ಯ ಕಾಳಿಕಾದೇವಿ ಎಲ್ಲರಿಗೂ ಒಳ್ಳೇದು ಮಾಡಿ. ನೀವೂ ಪ್ರತಿ ಶುಕ್ರವಾರ, ಮಂಗಳವಾರ ಆಷಾಢದಲ್ಲಿ ದೀಪ ಹಚ್ಚಿ. ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ. ತುಂಬ ಶಕ್ತಿ ಇರುತ್ತೆ ಹೆಣ್ದೇವ್ರೊಳಗೆ. ಆಮೇಲೆ ದೀಪ ಎಲ್ಲ ಹಚ್ಚಿ ಬರೋಷ್ಟಲ್ಲ 10:30 ಆಗೋಗ್ಬಿಟ್ಟಿತ್ತು. ಇನ್ನು ಫ್ಯಾಕ್ಟ್ರಿಲೇ ಟಿಫನ್ ಮಾಡೋಣ ನಮ್ಮ ಟವಲಕ್ಕಿ ಮಾಡ್ಕೊಂಡು ತೊಗೊಬಂದಿದೆ. ಫ್ಯಾಕ್ಟ್ರಿಲೇ ಸ್ವಲ್ಪ ತಿಂದ್ಬಿಟ್ಟು ಆಮೇಲೆ ಕೆಲಸ ಸ್ಟಾರ್ಟ್ ಮಾಡಿದೆ ಫ್ರೆಂಡ್. ಓಕೆನಾ? ಇದಾಗಿದೆ ನನ್ನ ಪುಟ್ಟು ಮಿನಿ ವ್ಲಾಗು. ಎಲ್ಲ ನನ್ನ ವ್ಲಾಗ್ ನೋಡೋದಕ್ಕೆ ತುಂಬ ಥ್ಯಾಂಕ್ ಯು.